ಪೀಪಲ್ ಗುಡ್ ಮಾರ್ನಿಂಗ್. ಆ್ಯಂಡ್ ನನ್ನ ಕಣ್ಣಾಗೆ ಬರತ್ತಿತ್ತು, ಸೊ ನಾನು ತಳಗ ನೋಡಿ ಮಾತಾಡ್ತೀನಿ, ನಾನು ಎದ್ದಿಗಣ್ಣಂಗಿಲ್ಲ. ಎನಿವೆ, ಸೊ ಐ ಥಾಟ್ ನಾ ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತೀನಿ ಅಂತಂದು. ಸೊ ಈಗ ನಾ ಜಿಮ್ಮಿಗೆ ಹೊಂಟೀನಿ ಆ್ಯಂಡ್ ಇವತ್ತು ಚೆಸ್ಟ್ ಡೇ ಅದ. ಆ್ಯಂಡ್ ಗುಡ್ ಥಿಂಗ್ ನಾ ಈಗ ಮತ್ತೆ ರೆಗ್ಯುಲರಾಗಿ ಹೊಂಟೀನಿ ಜಿಮ್ಮಿಗೆ. ಯಾರು ಬರತ್ತಾರೆ ನಲ್ಲಿ? ಇದು ಈ ರೋಡ್ ಪೂರ ಕತ್ಲದ. ಸೊ ಹಾಂ, ಆ್ಯಂಡ್ ಈಗ ನಾನು ಜಿಮ್ಮಿಗೆ ಹೊಂಟೀನಿ. 6:15 ಆಗಿತ್ತು ಟೈಮ್ ಆಲ್ಮೋಸ್ಟ್. ಸೊ ಈಗ ಜಿಮ್ಮಿಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಐ ಜಸ್ಟ್ ವಾಕ್ ಯು ಗೈಸ್ ಥ್ರೂ ಮೈ ಡೇ. ಭಾಳ ಖಾಲಿ ಕೂತಿಲ್ಲ, ಅದಕ್ಕೆ ವ್ಲಾಗ್ ಮಾಡ್ಕೋತ ಅಡ್ಡಾಡ್ತೀನಿ ಎಲ್ಲ ಕಡೆ. ಸೊ ಯಾ ಅಲ್ಲಿ ಟುಕೊಂಡು ಇಲ್ಲೂ ನಾಯಿ ಅದಾವ. ಐಮ್ ಲೈಕ್ ದೇವ್ರೆ ಪ್ಲೀಸ್ ಟೇಕ್ ಕೇರ್ ಆಫ್ ಮೀ ಅಂತ ಅನ್ಕೋತ ನಾಯಿ ಜಗಳಾಡ್ತಾವೆ ಅಂಥವ್ರಾಗ ನನಗೂ ಅಷ್ಟೇ ಇರ್ಲಿಕ್ಕೆ ಕೊಡ್ತಾವೆ. ಸೊ ನನಗಿಲ್ಲಿ ಭಾಳ ಕೆಟ್ಟ ಅನ್ನಿಸ್ತೈತೆ, ನಂಗೆ ಹೆದರಿಕೆ ಭಾಳ ಬರ್ತೀವಿ. ಬ್ರೋ ಲಕ್ಷ್ಮಿ ಮುಂದೆ ನೋಡ ಘಟ್ಟದಾಗ ಎಲ್ಲರೂ ಬಿದ್ದು. ಬಿಕಾಸ್ ಇಲ್ಲಿ ಬೆಂಗ್ಳೂರು ಕಡೆ ಇಲ್ಲಿ ಎಲ್ಲ ಕಡೆ ಹಡ್ಲಿಕ್ಕತ್ತಾರೆ ರೋಡ್, ನಂಗೆ ಬಿಡೋದಿಲ್ಲ. ನೆಕ್ಸ್ಟ್ TV 9ದಾಗ ನಾನೇ ಬರ್ತೀನಿ. ಸೊ ಅದು ಬೇಡ. ಈಗ ನಾ ಜಿಮ್ ಮುಗಿಸ್ಕೊತೀನಿ, ಜಿಮ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಸೊ ಹುಯ್ ಸೊ ಹಾಯ್ ಪೀಪಲ್, ನಂದು ಈಗ ಜಿಮ್ ವರ್ಕೌಟ್ ಮುಗೀತು. ಇವತ್ತು ನಾನು ಚೆಸ್ಟ್ ಮಾಡಿದೆ. ಈಗ ನಾ ಹೊಂಟೇನಿ ನಡ್ಕೋತ. ಎಸ್, ಆ್ಯಂಡ್ ಸಿಂಪಲ್ ಆಗೈತಿ. ಇಟ್ಸ್ ಲೈಕ್ ಸಿ ಓಕೆ, ಯಾವಾಗರೇ ಆಗ್ತಿದ್ದು ಬೇರೆ, ಮತ್ತು ಎವ್ರಿ ಟೈಮ್ ಒಂದು ಪಿಂಪಲ್ ಆಗತ್ತೈತಿ. ಆ್ಯಂಡ್ ಸೊ ಈಗ ನಂಗೆ ಹೆಡ್ ಬಾತ್ ಮಾಡ್ಬೇಕು ಆ್ಯಕ್ಚುಲಿ, ಅದಕ್ಕೆ ನಾ ಜಲ್ದಿ ಬಿಟ್ಟಿವಿ. ಹೆಡ್ ಬಾತ್ ಮಾಡಿ ನಾಷ್ಟ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ನಾಷ್ಟ ಅದು ಮುಗಿಸ್ಕೊಂಡು ನಾಷ್ಟ ಏನು ಮಾಡೋಂಗಿಲ್ಲ. ಬಟ್ ವಿ ವಿಲ್ ಗೋ ಅರ್ಲಿ, ಯಾಕಂದ್ರೆ ನಂಗೆ ಹೆಡ್ ಬಾತ್ ಮಾಡೋದು. ಎಸ್, ಹೆಲೋ, ನಾ ಬ್ಯಾಕ್ ಕ್ಯಾಮ್ರಲ್ಲಿ ಶೂಟ್ ಮಾಡೋದು ಟ್ರೈ ಮಾಡತ್ತೀನಿ. ಅದ್ರ ಕ್ವಾಲಿಟಿ ಭಾಳ ಚಲೋ ಬರ್ತದೆ ಅಂತ ನಾನು ನೋಟಿಸ್ ಮಾಡೀನಿ. ಯೂಶ್ವಲಿ ನಾ ಕತ್ಲಾಗಿದ್ದಾಗ ಫ್ಲ್ಯಾಶ್ ಲೈಟ್ ಹಾಕಿ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಯೂಸ್ ಮಾಡತ್ತೀನಿ ಮೆಲ್ಲ. ಸೊ ಟು ಗೆಟ್ ಯೂಸ್ ಟು ಆ್ಯಂಗಲ್ ಆಯ್ತು ಆ್ಯಂಡ್ ಎವ್ರಿಥಿಂಗ್. ಸೊ ಈಗ ನಾ ಆ್ಯಪಲ್ ತಿನ್ನತ್ತೀನಿ. ಆ್ಯಸ್ ಆ ಸೈಡ್ ನಂಗೆ ಹೆಡ್ ಬಾತ್ ಮಾಡೋದೈತಿ, ನಾ ಭಾಳ ಚೂಮುಗಪ್ಲಿ ಕಾಣತ್ತೀನಿ, ಅದು ಬೇರೆ ಮಾತು. ಬಟ್ ನಂಗೆ ನಾಷ್ಟ ಈಗ ಟೈಮ್ ಇಲ್ಲ ನಂಗೆ ನಾಷ್ಟ ಮಾಡೋಕೆ. ತಳಗೆ ಹೋಗೊಮ್ಮೆ ಲಂಚ್ ಬಾಕ್ಸ್ ತೊಗೊಂಡು ಆ ಕಡೆ ಹೋಗ್ಬಿಡ್ತೀನಿ. ಸೊ ಪಪ್ಪ ನನಗೆ ಕೊರಿಯರ್ ಮಾಡಿದ್ರು ಲೈಕ್ ಫ್ರೂಟ್ಸ್ ಆ್ಯಂಡ್ ಎಲ್ಲ ಬಾಳಕೋನು. ಸೊ ಹಾಂ, ಆರೆಂಜ್, ಆ್ಯಪಲ್, ಲೀಚಿ ನಂಗೆ ಭಾಳ ಸೇರ್ತೈತದು. ಆ್ಯಂಡ್ 2 ದಾಳಂಬ್ರಿ ಕೊಟ್ಟು ಕಳ್ಸ್ಯಾರ. ಯಾಕಂದ್ರೆ ಅವ್ರಿಗೂ ಗೊತ್ತೈತಿ ದಾಳಂಬ್ರಿ ಹೋಳು ತಿನ್ನೋದು ಅಟ್ರಾಗೆ ಐತಿ, ಸುಮ್ಮ 2 ಕಳ್ಸೊಮ್ ತಿಂದಿರ್ತಾಳೆ ಅಂತಂದು. ಸೊ ಎಸ್, ಈಗ ನಾ ರೆಡಿ ಆಗೀನಿ. ಬ್ಯಾಗೆಲ್ಲ ಹಾಕ್ಕೊಂಡು ಹೋಗ್ಬೇಕು, ಬಟ್ ಇದು ತಿನ್ನತ್ನ. ಸೊ ಸುಮ್ಮ ಕೂತ್ ತಿನ್ನತ್ನ. ಆಮೇಲೆ ನೆನಪೈತಿ ನಾ ಇವತ್ತು ಆ್ಯಕ್ಚುಲಿ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡತ್ತಿದ್ದೆ ಅಂತಂದು. ಸುಮ್ಮನೆ ಯಾಕೆ ಕೊಡ್ತೀನೋ ಮಾತಾಡ್ಕೊತೀನೋ ಅಂತಂದು. ಬಾಯ್. ಹೊಂಟಿನಿ. ಸೊ ಹಾಯ್ ಎವ್ರಿಬಡಿ. ಸೊ ಇಫ್ ಯು ಆರ್ ಥಿಂಕಿಂಗ್, ನಾ ಆ್ಯಕ್ಚುಲಿ ನಿನ್ನೆ ನನಗೆ ಜಾಸ್ತಿ ಚೆಕ್ಕಿರ್ನ ಪರ್ಫೆಕ್ಟ್. ಹಾಂ, ಸೊ ನಿನ್ನೆ ನಾ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ಬಟ್ ನಾ ಅದು ಮಾಡಿಲ್ಲ. ಬಿಕಾಸ್ ನಂದು ನಿನ್ನೆ ಭಾಳ ಟಯರ್ಡ್ ಆಗಿತ್ತು. ಆ್ಯಂಡ್ ಈಗೇನದ ನಾ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ರೂಮಿಗೆ ಹೋಗಿ ಊಟ ಮಾಡಿ ಮಕ್ಕೊಂಬಿಟ್ಟಲ್ಲ. ಈಗೇನದ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ಎಲ್ಲಿ ಬಿಟ್ಟಿರಿ ಅದನ್ನು ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ನಸೀಬಿಟ್ಟು ನಂದು ಚಲೋ ಐತಿ ಅಂದ್ರೆ ಐ ಆಮ್ ಹ್ಯಾವಿಂಗ್ ಮೀಟಿಂಗ್, ಕ್ಲೈಂಟ್ ಮೀಟಿಂಗ್ ಫ್ರಮ್ 9 PM to 10 PM. ಆ್ಯಂಡ್ ಅದು ಆಫೀಸಾಗ ಕೂತ್ ಮಾಡ್ಬೇಕು. ಸೊ we have one senior experienced girl. She is our Resma. So I thought ಅಕ್ಕಿ ಅಷ್ಟೇ ಕೂಡ್ತಾಳ ಮೀಟಿಂಗ್ದಾಗ ಅಂತ, ಬಟ್ she was like ಹರ್ ಕುತ್ತೆ ಕದಿನ ಅಂತ थोड़ा जल्दी आ गया. like yeah, that's it. So ये ज़रूरी था इनको तो yes, ಈಗ ನಾವು ಆಫೀಸ್ ಮುಗಿಸ್ಕೊಂಡು ರಾತ್ರಿ ಈಗ
ಈಗ ಆರ್ಡರ್ ಮಾಡಿನ ಊಟ ಅದು ಊಟ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಕ್ಲೈಂಟ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಿ ವಿಲ್ ಗೋ. ರಾತ್ರಿ ಭಾಳ ಲೇಟಾಗಿ ಹೋಗ್ತೀನಿ. ಸೊ ಮತ್ತು ನಾನು ನಾಳೆ ಮುಂಜಾನೆ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್ ಎವ್ರಿಬಡಿ. Bye guys. She looks innocent but she's तो ಹಾಯ್ ಎವ್ರಿಬಡಿ. ಆ್ಯಕ್ಚುಲಿ ನಾ ಅವತ್ತು ಅಂದಲ್ಲ ನಂದು 9 to 10 ಒಂದು ಮೀಟಿಂಗ್ ಅದ ಅಂತ. ಅದು ಮುಗಿಸ್ಕೊಂಡು ನಾ ರೂಮಿಗೆ ಬರೋಷ್ಟಿಗೆ 10:30 10:45 ಆಗಿತ್ತು. ಆ್ಯಂಡ್ ನಂಗೆ ಭಾಳ ಟಯರ್ಡ್ ಆಗಿತ್ತು. ನಾ ಬಡ ಡ್ರೆಸ್ ಚೇಂಜ್ ಮಾಡಿ ಅಲ್ಲೇ ಇನ್ನೂ ಸ್ವಲ್ಪ ಏನಾರು ಲೈಟಾಗಿ ಫ್ರೂಟ್ ಬೌಲ್ ತಿಂದು ಮುಕ್ಕೊಂಬಿಟ್ಟೆ. ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಮತ್ತು ಅಗೇನ್ ನೆಕ್ಸ್ಟ್ ಡೇ ನನ್ನ ಮೀಟಿಂಗ್ ಇತ್ತು, ಲೈಕ್ ಆಫೀಸ್ ಹೋಗೋದು. ಆ ಲೈಕ್ ಏನಂತ ಹೇಳೋದಕ್ಕೆ ಗದ್ದಲ್ದಾಗೆ ಇದ್ದೆನಾ. ಸೊ ಈಗ ನಾ ಮತ್ತು ಸೀರೀಸ್ ಆಫ್ ಡೇ ಇನ್ ಮೈ ಲೈಫ್ ಮಾಡೋದು. ನಾವು ಇನ್ ಶಾರ್ಟ್ ಒಂದು ಸಮರಿ ಕೊಡ್ತೀನಿ. ನಾ ಮುಂಜಾನೆ ಜಿಮ್ಮಿಗೆ ಹೋಗ್ತೀನಿ. 9:30 to 6:30 ನನ್ನ ಆಫೀಸ್ ಅದ. ಬಟ್ ಇಟ್ಸ್ ಲೈಕ್ ನೀ 10 o'clock ಬಂದ್ರೆ ನೀ 7 o'clock ಮಟ್ಟ ಸ್ಟೇ ಮಾಡ್ಬೇಕು. ಸೊ ನಾ ಏನು ಲಾಜಿಕ್ ಅಪ್ಲೈ ಮಾಡೀನಿ. ಸ್ಟಾರ್ಟಿಂಗ್ ನಾನು 9:30 ಹೋಗ್ತಿದ್ದೆ. ಬಟ್ ಐ ಅಬ್ಸರ್ವ್ ಎನಿವೇ ನನ್ನ ಕೆಲಸ ಇರ್ತೈತಿ. ಸೊ ನಾ 7 ಆದಮೇಲೆ ಬಿಡತ್ತೀನಿ ಆಫೀಸು. ಸೊ ಅದೌಟ್ ಎನಿವೇ 7 ಆದಮೇಲೆ ಬಿಡತ್ತೆ ನಂದು. 9:30 ಯಾಕೆ ಬರಲಿಲ್ಲ. ಸೊ 9:45 10 ತನಕ ಹೋಗ್ತೀನಿ ನಾ ಆರಾಮ್ಸೆ. ಆ್ಯಂಡ್ ಅಷ್ಟಾಗಿ ಉಸ್ಕೆ ಬಾದ್ ನಾ ಆಫೀಸೆಲ್ಲ ಅಟೆಂಡ್ ಆಗಿ 1 to 2 ಲಂಚ್ ಟೈಮ್ ಇರ್ತೈತಿ. 2 times ಬ್ರೇಕ್ ಇರ್ತೈತಿ. 11:15 to 11:30, 4:30 to 4:45. ಸೊ ಅದು ಮುಗಿಸ್ಕೊಂಡು 11:30 to 11:45 ಬ್ರೇಕ್ ಇರ್ತೈತಿ ಅವೆಲ್ಲ. ಆ್ಯಂಡ್ ಆಫೀಸಿಂದ ಬರೋದು 7:30. ಸಮ್ಟೈಮ್ಸ್ ಮೀಟಿಂಗ್ ಇಲ್ಲ ಅಂದ್ರೆ 7:30 7:45 8 ತನಕ ಬರ್ತೀನಿ. ನಾ ಬಂದು ಊಟ ಮಾಡಿ ವಾಕಿಂಗ್ ಮಾಡಿ ಮಕ್ಕೊಂಬಿಡ್ತೀನಿ. ಮತ್ತು ನಾಳೆ ಮರುದಿವ್ಸ ಜಿಮ್ಮಿಗೆ. ಅದು ಒಂದು ಪೂರ ರೂಟೀನ್ ಫಿಕ್ಸ್ ಆಗಿತ್ತು ನನಗೆ. ಸೊ ಈ ಟೈಮ್ ಸ್ಪ್ಯಾನ್ ಮುಂಚೆ ಏನಾಗಿತ್ತು, ನನ್ನ ಮುಂಚೆದ ಕಂಪ್ನಿದಾಗ ನನ್ನ ಕೈ ಮುಗಿಸೋದು ಮುಂಚೆ ಕಂಪ್ನಿದಾಗ ಇಂಟರ್ನ್ಶಿಪ್ ಇತ್ತಲ್ಲ. ಸೊ ನಾ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದೆ. ಸೊ ನನಗೆ ಅಷ್ಟು ಜಾಸ್ತಿ ಅಲ್ಲಿ ಕೆಲಸ ಇರ್ತಿರ್ಲಿಲ್ಲ. ನಾ ಭಾಳ ಖಾಲಿ ಕೂಡ್ತಿದ್ದೆ. ಸೊ ನಾ ಆರಾಮ್ಸೆ ಆ್ಯಂಡ್ ಫಿಸಿಕಲಿ ಎಲ್ಲರೂ ಟಯರ್ಡ್ ಆಗ್ತಾರೆ, ಮೆಂಟಲಿ ಟಯರ್ಡ್ ಆಗಂಗಿಲ್ಲ. ಸೊ ನಾ ಕೆಲಸನೂ ಮಾಡ್ತಿದ್ದೆ, ಲೈಕ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿ ಖಾಲಿ ಟೈಮ್ ಇದ್ದಾಗೂ ನಾನೊಂದು ವೀಡಿಯೋಸ್ ಎಡಿಟ್ ಮಾಡೋದು ಅವೆಲ್ಲ ಮಾಡ್ತಿದ್ದೆ. ಈಗ ನಾ ಎಷ್ಟೊಂದು ವೀಡಿಯೋಸ್ ಎಡಿಟ್ ಮಾಡೋಕ್ಕೂತಾವು. ಆ್ಯಂಡ್ ಭಾಳ ಕೆಲಸ ಐತಿ. ನಾ ಯಾವ ಮಾಡತ್ತಿಲ್ಲ, ಯಾವ ಕಂಪ್ಲೀಟು ಆಗತ್ತಿಲ್ಲ. ಈಗ ನಾ ಮಾಡ್ತೀನಿ. ಇವತ್ತು ಸಂಡೇ ಅದ, ಇವತ್ತು ಸಂಡೇ ಕೂತ್ ಮಾಡ್ತೀನಿ. ಆ್ಯಂಡ್ ಹೋಪ್ಫುಲಿ ಎಲ್ಲ ರೂಢಿ ಆಗೋಣ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಎಸ್. ಸೊ ಅಷ್ಟೇ ಇತ್ತು. ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ಫುಲಿ ಇನ್ನೊಂದು ಡೇ ಇನ್ ಮೈ ಲೈಫ್ ಮಾಡ್ತೀನಿ. ಅವಾಗ ಪೂರ ಚಂದ ಒಂದು ಡೇದು ಕ್ಯಾಪ್ಚರ್ ಮಾಡ್ತೀನಿ. ಬಟ್ ಇದೊಂದು ಟ್ರಯಲ್ ಟೈಪ್ ಇತ್ತು. ಎನಿವೇ ಬಾಯ್ ಎವ್ರಿಬಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಶೇರ್ನ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಎಸ್, ಬಾಯ್.